ಸೊ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. 3-4 ದಿನ ಆಯಿತು ಡ್ಯೂಟಿ ವಿಡಿಯೋ ಮಾಡಿರಲಿಲ್ಲ, ಅದರಿಂದ ಇವತ್ತು ಮಾಡ್ತಾಯಿದ್ದೀನಿ. ಇವಾಗ ಮಾಮೂಲಿ ಮಿನಿಮಮ್ ಬಾಡಿಗೆ ಹೊಡೆದಿದ್ದೀನಿ ಒಂದೆರಡು. ಇಲ್ಲಿದು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಎಲ್ಲ ಮಿನಿಮಮ್ ಬೀಳ್ತಾ ಇದೆ, ಲಾಂಗ್ ಯಾವುದು ಬೀಳ್ತಾ ಇಲ್ಲ. ನೋಡೋಣ, ಮಿನಿಮಮ್ ಹಿಡ್ಕೊಳ್ಳೋಣ, ಲಾಂಗ್ ಬಿದ್ದಾಗ ಹೋಗೋಣ. ಸೊ 3-4 ದಿನ ಆಯಿತು ಡ್ಯೂಟಿ ವಿಡಿಯೋ ಮಾಡಿಲ್ಲ, ಅದಕ್ಕೆ ಮಾಡ್ತಾಯಿದ್ದೀನಿ. 2 ಹೊಡೆದಿದ್ದೀನಿ ಇವಾಗ ಮಿನಿಮಮ್ ಬಾಡಿಗೆ. ನೋಡೋಣ ಇವತ್ತು ಹೆಂಗಾಗುತ್ತೆ ಅಂತ. ಸೋಮವಾರ ಇವತ್ತು ಆಲ್ಮೋಸ್ಟ್ ಸ್ವಲ್ಪ ಚೆನ್ನಾಗಿ ಆಗ್ಬೋದು, ಹೇಳೋಕ್ಕಾಗಲ್ಲ. ಮತ್ತೆ ಸಿಗ್ತೀನಿ ಯಾವುದಾದ್ರೂ ಡ್ಯೂಟಿ ಹಾಕ್ಕೊಂಡು. ಸೊ ಗೈಸ್, ಬಿದ್ದಿದೆ ಕೆಂಗೇರಿ ಮೆಟ್ರೋ ಸ್ಟೇಷನಿಂದ BJS ಹಾಸ್ಪಿಟ್ಲು. 60 ಚಿಲ್ಲರೆ ತೋರಿಸ್ತು, ಎತ್ಕೊಂಡಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಮಿನ್ಮನೆ ಹೊಡಿಯೋಣ. ಮುಂದೆ ಅವರೇ ಫೋನ್ ಮಾಡ್ತಾವ್ರೆ ಅವರೇ. ಹಲೋ, ಹಾಂ ಹೇಳಿ. ಹಾಂ ಓಕೆ ಸರ್, ಬಂದೆ ಸರ್, ಆಯಿತು. ಹಾಂ ಗೈಸ್, ಕಸ್ಟಮರ್ ವೆಯ್ಟ್ ಮಾಡ್ತಾವ್ರೆ. ಬಿ ಎಂಟ್ರೆನ್ಸ್ ಹತ್ರ ಇದ್ದೀನಿ ಅಂದರು, ಇಲ್ಲೇ ಇದ್ದೀನಿ. ಫಿಕ್ಸ್ ಮಾಡ್ಕೊಳ್ಳೋಣ, ಯಾರಂತ ಗೊತ್ತಾಗ್ತಿಲ್ವೇ. ಬಿ ಸೈಡ್ ಹಾಂ, ಇಲ್ಲ ರ್ಯಾಪಿಡು. ಸೊ ಕಸ್ಟಮರ್ನ ಡ್ರಾಪ್ ಮಾಡಿದೆ BJS ಹತ್ರ. ಗಾಡೀಲೇ ನಾಷ್ಟ ಮಾಡ್ತಾಯಿದ್ರು, 1 ನಿಮಿಷ ಇರಪ್ಪ ಅಂದರು. ಅದಕ್ಕೆ ಸುಮ್ಮನೆ ಕೂತ್ಕೊಂಡೆ, ನಾಷ್ಟ ಮಾಡಿಕೊಂಡು ಪೇ ಮಾಡಿ ಹೋದರು. ಏನು ಮಾಡೋಕ್ಕಾಗಲ್ಲ, ಒಂದು 5 ನಿಮಿಷ ವೇಟ್ ಮಾಡಿದ್ರೆ ಏನಾಗಲ್ಲ. ನಾಷ್ಟ ಅಲ್ವಾ, ಊಟ ಮಾಡುವಾಗ ನಾವು ಇದು ಮಾಡಬಾರ್ದು. ಅದರಿಂದ ಸರಿ ಆಯ್ತು ಮಾಡಿ ಸರ್ ಅಂದೆ. ಗಾಡೀಲಿ ಊಟ ಮಾಡಿಕೊಂಡ್ರು. ಸೊ ನೋಡೋಣ, ಇಲ್ಲಿ ಯಾವುದು ಬೀಳಲ್ಲ ಬೆಳಗ್ಗೆ ಟೈಮು, ಹೋಗ್ಬಿಡೋಣ ಮುಂದಕ್ಕೆ. ಇಲ್ಲಿ ಎಷ್ಟು ವೆಯ್ಟ್ ಮಾಡಿದ್ರು ಅಷ್ಟೇ. ಇಲ್ಲಿ ಏನಿದ್ರು ಮಧ್ಯಾಹ್ನ ಮೇಲೇ ಡ್ಯೂಟಿ ಸಿಗೋದು BJS ಹತ್ರ. ಹೆಚ್ಚು ಕಮ್ಮಿ 1 ಅವರ್ ಆಯಿತು, ಸುಮ್ಮನೆ ಖಾಲಿ ಕೂತಿದ್ದೀನಿ. ಯಾವುದು ಬಾಡಿಗೆ ಇಲ್ಲ. ಇಲ್ಲೇ ಕಾಣಿಸ್ತಾ ಇದೆ ನೋಡಿ ನಿಮಗೆ, ಅಲ್ಲೊಂದು, ಅಲ್ಲಿ ತಿರುಗಿ ಇಲ್ಲೊಂದು ಎಲ್ಲ ಲೈನಾಗಿ ನಿಂತಿದೆ. ಹಿಂದೆ ಎಲ್ಲ ಗಾಡಿಗಳು, ಯಾವ ಬಾಡಿಗೆ ಇಲ್ಲ. ಆರಾಮಾಗಿ ಖಾಲಿ ಕೂತ್ಕೊಂಡ್ಬಿಟ್ಟವ್ರು. ಇಲ್ಲಿ ನೋಡಿ, ಈ ಗಾಡಿಯವರು ಗಾಡಿನ ಫುಡ್ ಸೀಟೇ, ಈ ಸೀಟ್. ಯಾವ ಈ ಓಲಾದಲ್ಲಂತೂ ಬಾಡಿಗೆ ಬರುತ್ತೆ, ಅದು ಎತ್ಕೊಳ್ಳೋಕ್ಕಾಗಲ್ಲ, ಆ ಥರ ಬರ್ತದೆ. 5 ಸೆಕೆಂಡು ಹಂಗೆ ತೋರಿಸ್ತದೆ, ಅದು ಎತ್ಕೊಳ್ಳೋಕ್ಕಾಗಲ್ಲ. 5 ಸೆಕೆಂಡ್ ಕಂಪ್ಲೀಟ್ ಆಗೋಷ್ಟೇ ಬೇರೆಯವ್ರು ಎತ್ಕೊಬಿಟ್ಟಿರ್ತಾರೆ. ಬಟ್ ಅದು ಸುಮ್ಮನೆ ಬರುತ್ತೆ ನಮಗೆ ಅಷ್ಟೇ. ಸ್ವೀಕರಿಸಿ ಅಂತ ಬಂದ್ರೆ ಮಾತ್ರ ನಮಗೆ ಬರುತ್ತೆ, ಇಲ್ಲಾಂದರೆ ಬರೋಲ್ಲ. ಡ್ಯೂಟಿ ಅಷ್ಟೇ, ಸುಮ್ಮನೆ ಸೌಂಡ್ ಮಾತ್ರ ಬರುತ್ತೆ ಅಷ್ಟೇ. ಅದಾದಮೇಲೆ ಯಾವುದೂ ಇಲ್ಲ. ನೋಡೋಣ, ಟೈಮು 10:30 ಆಗೋಯ್ತು.
ನೋಡಿ ಮಿಸ್ ಆಯಿತು. ಎಷ್ಟು ಫಾಸ್ಟಾಗಿ ಅಡ್ರೆಸ್ಸು ನೋಡಲ್ಲ, ಎತ್ಕೋಬೇಕಂದ್ರೂ ಆಗ್ತಾ ಇಲ್ಲ ಎತ್ಕೊಳ್ಳೋಕ್ಕೆ. ಏನಾಗ್ತಾಯಿದ್ದೋ ಗೊತ್ತಿಲ್ಲ. 1 ಅವರ್ ಆಯಿತು. ನಾನು ಕರೆಕ್ಟಾಗಿ 9:30ಗೆ ನಿಲ್ಸಿದ್ದು ಅನ್ಕೋ ಇಲ್ಲಿ ಗಾಡಿ. 9:30ಇಂದ 10:30 ಟೈಮ್. ಇವಾಗ 10:30 ಗಂಟೆ ಖಾಲಿ ಇದ್ದೀನಿ ಸುಮ್ಮನೆ. ಏನು ಮಾಡೋದು ಅರ್ಥ ಆಗ್ತಿಲ್ಲ. ಆ ಮಿನಿಮಮ್ ಬಾಡಿಗೆಗಳೇ ಹೊಡೆದಿದ್ದೀನಿ ಎಲ್ಲ. ಯಾವುದು ಒಂದು ಬಾಡಿಗೆ 100 ರೂಪಾಯಿ ಬಾಡಿಗೆ ಹೊಡೆದಿಲ್ಲ. ಎಲ್ಲ 50 ರೂಪಾಯಿ 60 ರೂಪಾಯಿ ಅಷ್ಟೇ. ಒಂದು 100 ರೂಪಾಯಿ ಬಾಡಿಗೆ ಮಾಡಿಲ್ಲ ಒಂದೂ. ಆ ಥರ ಮಾಡಿದ್ದೀನಿ ಇವತ್ತು. ಅದು ಇವಾಗ 1 ಅವರಿಂದ ಮತ್ತೆ ಅದೂ ಇಲ್ಲ. ಏನೋ ಅದು ಬಂದ್ರೂ ಸಣ್ಣ ಪುಟ್ಟ ಏನೋ 1 ಅವರ್ಗೆ ಒಂದು 50 ರೂಪಾಯಿದು ಒಂದು 2 ಬಾಡಿಗೆ ಹೊಡೆದ್ರೂ ಆಗುತ್ತೆ ಅಂತ ಅಂದ್ಕೊಂಡೆ. ಅದು ಬರ್ತಾ ಇಲ್ಲ ಇವಾಗ. ಇಲ್ಲಿ ನೋಡಿ ಎಷ್ಟು ಗಾಡಿಗಳು ನಿಂತಿದೆ ಅಂತ. 1 2 3 4 5 6 7 8 9 10 11 12 13 14 15 16 ನಂದೊಂದು 18 ಗಾಡಿ ಟೋಟಲು. ಇಲ್ಲೇ ನನ್ನ ಕಣ್ಣು ಮುಂದೆ ಕಳ್ಸೋದೆ 18 ಗಾಡಿ ಕಾಣಿಸ್ತಾ ಇದೆ. ಇಷ್ಟು ಗಾಡಿಗಳಿದೆ, ಬಾಡಿಗೆನೇ ಇಲ್ಲ. ಎಲ್ಲರೂ ಸುಮ್ಮನೆ ನೋಡಿ, ಗಾಡೀಲಿ ಒಬ್ಬರು ಇಲ್ಲ. ಗಾಡೀಲಿ ಯಾವ ಗಾಡೀಲಿ ಒಬ್ಬರು ಕಾಣಿಸ್ತಾ ಇಲ್ಲ. ಎಲ್ಲ ಟೀ ಅಂಗಡಿಗಳು ಆ ಥರ ಕೂತ್ಬಿಟ್ಟವ್ರೆ. ಏನು ಮಾಡೋದು, ಬಾಡಿಗೆ ಇಲ್ಲ, ಅದರಿಂದ ಖಾಲಿ ಹೊಡಿತವ್ರೆಲ್ಲ. ಈ ಥರ ಆಗ್ಬಿಟ್ಟಿದೆ ಆಟೋದವ್ರ ಪರಿಸ್ಥಿತಿ. 18 ಗಾಡಿ ಟೋಟಲ್, ಇನ್ನು ಮುಂದೆ ಇದೆ. ಟೋಟಲ್ 20 ಗಾಡಿ ಅನ್ಕೊಳ್ಳಿ. 20 ಗಾಡಿ ಒಂದೊಂದು ಜಾಗದಲ್ಲಿ 20 ಗಾಡಿ ನಿಂತಿದೆ. ಇನ್ನು ಸ್ವಲ್ಪ ಮುಂದೆ ಹೋದರೆ ಡೌನ್ಗೆ ಹೋದರೆ ಅಲ್ಲಿ ಸುಮಾರು ಗಾಡಿಗಳು ನಿಂತ್ಬಿಟ್ಟಿರ್ತವೆ ಸೈಡಲ್ಲಿ. ಅಷ್ಟು ಗಾಡಿಗಳು ಇರೋದು ಎಲ್ಲ ಈ ಬೈಕ್ ಟ್ಯಾಕ್ಸಿಯಿಂದನೇ ಆಗಿರೋದು. ಇವಾಗ ಟೈಮು 1:30ಗೆ ಎಷ್ಟು ಮಾಡಿದ್ದೀನಿ ಗೊತ್ತಾ? ಬರೀ 450 ರೂಪಾಯಿ ಆಗಿದೆ ಅಷ್ಟೇ ಆಗಿರೋದು. ತೋರಿಸ್ತೀನಿ ನೋಡಿ, 1 ನಿಮಿಷ. 453 ರೂಪಾಯಿ. ಕ್ಯಾಶ್ ಯಾರು ಕೊಟ್ಟಿಲ್ಲ, ಎಲ್ಲ ಆನ್ಲೈನೇ ಮಾಡಿರೋದು. ಬೆಳಗ್ಗೆ 8 ಗಂಟೆ ಅಂದ್ಕೊಳ್ಳಿ, 8 ಗಂಟೆಯಿಂದ ಬರೀ 450 ರೂಪಾಯಿ ಮಾಡಿರೋದು. 1:30 ಟೈಮು. ಅದೇನು ಮಾಡೋದು ಗೊತ್ತಾಗ್ತಿಲ್ಲ. ಯಾವುದೋ ಲಾಂಗ್ ಬಾಡಿಗೆ ಒಂದು ಸಿಗ್ತಾ ಇಲ್ಲ. ಈ ಓಲಾದಲ್ಲಿ ಬರುತ್ತೆ, ಅದು ಎತ್ಕೊಳ್ಳೋಕ್ಕೆ ಆಗ್ತಿಲ್ಲ. ಹಲೋ, ಹಾಂ ಹೇಳಿ. ಹಾಂ, ಬರ್ತಾ ಇದ್ದೀನಿ ಸರ್. ಎಕ್ಸಿಟ್ ಆಗೋ ಜಾಗದಲ್ಲಿದ್ದೀರಾ? ಹಾಂ, ಸರಿ ಸರ್, ಅಲ್ಲೇ ಇರಿ ಸರ್. ಓಕೆ, 1247. ಇವಾಗ ಚಾರ್ಜ್ ಫುಲ್ ಖಾಲಿ ಆಗ್ಬಿಟ್ಟಿದೆ ನೋಡಿ, ತೋರಿಸ್ತೀನಿ. 1% ಐತೆ, ಒಂದೇ 1% ಐತೆ. ಮನೆಗೆ ಹೋಗೋಣ, 3:30 ಆಗಿದೆ. ಊಟನೂ ಮಾಡಿಲ್ಲ. ಊಟ ಮಾಡಿಕೊಂಡು ಚಾರ್ಜ್ ಹಾಕ್ಕೊಂಡು ಮತ್ತೆ ಡ್ಯೂಟಿ ಮಾಡೋಣ. ಒಂದೇ 1% ಇದೆ. ಫಸ್ಟ್ ಹೋಗಿ ಮನೆಗೆ ಹೋಗಿ ಚಾರ್ಜ್ ಹಾಕಬೇಕು. ಇನ್ನು ನಮ್ಮ ಹುಡುಗ ಬರಬೇಕಂದ್ರೆ ಇನ್ನೂ ಟೈಮ್ ಹಿಡಿತದೆ, ಇನ್ನೂ 10 ನಿಮಿಷ ಆಗುತ್ತೆ. ಅದಕ್ಕೆ ಸುಮ್ಮನೆ ವೆಯ್ಟ್ ಮಾಡ್ತಾಯಿದ್ದೀನಿ. ಊಟ ಮಾಡಿಲ್ಲ ಇನ್ನೂ. ಹೋಗಿ ಚಾರ್ಜ್ ಹಾಕ್ಕೊಂಡು ಊಟ ಮಾಡಿಕೊಂಡು ಸ್ವಿಚ್ ಆಫ್ ಆಗೋಯ್ತು ಗುರು.
ಇನ್ನೂ ಮಾತಾಡ್ತಾ ಇದ್ದೆ ಸ್ವಿಚ್ ಆಫ್ ಆಗೋಯ್ತು. ಅಷ್ಟೇ, ಹೋಗೋದೇನು ಮನೆಗೆ ಹೋಗೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಊಟ ಮಾಡಿಕೊಂಡು ಚಾರ್ಜ್ ಹಾಕ್ಕೊಂಡು ಸಿಗ್ತೀನಿ ಮತ್ತೆ. ಇಲ್ಲಾಂದರೆ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ, ನಾಳೆ ಸಿಗ್ತೀನಿ. ನೋಡೋಣ, ವೀಡಿಯೋ ಲೆಂತ್ ಆಗ್ಬೋದು, ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ ಮತ್ತೆ. ಹೇಳೋಕ್ಕಾಗಲ್ಲ, ಆದರೆ ಹಾಕ್ತೀನಿ. ಊಟ ಮಾಡ್ಕೊ ಬಂದಮೇಲೆ ವೀಡಿಯೋ ಮಾಡಿದ್ದು ಹಾಕ್ತೀನಿ, ಇಲ್ಲಾಂದರೆ ಅಷ್ಟೇ ಈ ವಿಡಿಯೋ. ನೋಡೋಣ. ನೈಟಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಅದೇ ಬೇಜಾರು. ಕರೆಕ್ಟಾಗಿ ಕಾಣಿಸಲ್ಲ, ನಂದು ಲೈಟ್ ಬೇರೆ ಹೋಗ್ಬಿಟ್ಟೈತೆ, ಈ ವೈರಿಂಗ್ ಹೋಗ್ಬಿಟ್ಟೈತೆ. ಅದರಿಂದ ನೈಟ್ ವೀಡಿಯೋ ಮಾಡೋಕ್ಕಾಗಲ್ಲ, ಕ್ಲಾರಿಟಿ ಕಾಣಿಸಲ್ಲ ಮುಖ ಎಲ್ಲ. ರೋಡೆಲ್ಲ ಕ್ಲಾರಿಟಿ ಕಾಣಿಸುತ್ತೆ, ನನ್ನ ಕಡೆ ತಿರುಗಿಸ್ಬೇಕಾದ್ರೆ ಕ್ಲಾರಿಟಿ ಕಾಣಿಸಲ್ಲ. ಅದರಿಂದ ನೈಟ್ ವೀಡಿಯೋ ಆಗ್ತಾ ಇಲ್ಲ ನಾನು, ಬರೀ ಡೇ ಮಾತ್ರ ಆಗ್ತಾಯಿದ್ದೀನಿ. ಬೆಳಗ್ಗೆಯಿಂದ ಎಷ್ಟಾಗುತ್ತೋ ಅಷ್ಟು. ಸರಿ ಗೈಸ್, ಬನ್ನಿ ಊಟ ಮಾಡ್ಕೊ ಬರೋಣ ಫಸ್ಟ್.